ಮಾಡಿಕೊಂಡು ನಿನ್ನ ಪಾದ ಸನ್ನಿಧಿಯಲ್ಲಿ ಬರ್ಲಿಕ್ಕೆ ಆಗುವಂತೆ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ಒಂದು ಜೂಮ್ ಮೀಟಿಂಗ್ ಅಟೆಂಡ್ ಆಗಿರುವಂತ ಪ್ರತಿಯೊಂದು ಆತ್ಮವನ್ನ ನೀನು ಹೆಸರಾಗಿ ಆಶೀರ್ವಾದ ಮಾಡು, ಬಲಪಡಿಸಿ, ನಿನ್ನ ಕೃಪೆಯಿಂದ ತುಂಬಿಸು. ನಿನ್ನ ವಾಕ್ಯವನ್ನ ಸ್ಪಷ್ಟವಾಗಿ ನಾವು ಧ್ಯಾನ ಮಾಡ್ಲಿಕ್ಕಾಗುವಂತೆ ನೀನು ನಮಗೆ ಈ ದಿನವನ್ನ ಏನನ್ನ ಬೋಧಿಸ್ಬೇಕೆಂಬುದಾಗಿ ನಿಮ್ಮ ಉದ್ದೇಶ ಇದೆ ಕರ್ತನೆ. ಅದೇ ರೀತಿಯಾಗಿ ನಮ್ಮನ್ನು ಉಪಯೋಗಿಸ್ಕೊ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ ಆ ದೇವರೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಜೂಮ್ ಮೀಟಿಂಗ್ ಬಂದಿರುವಂತ ಎಲ್ಲಾ ದೇವ ಸೇವಕರಿಗೂ ಹಾಗೂ ಎಲ್ಲಾ ವಿಶ್ವಾಸಿಗಳಿಗೂ ಸಹ ನಾನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಿದ್ದೇನೆ. ಈ ಒಂದು ದಿನ ನಾವು ಧ್ಯಾನಕ್ಕಾಗಿ ತೆಗೆದುಕೊಂಡಂತ ಒಂದು ಪುಸ್ತಕ ಪ್ರಸಂಗಿ 3ನೇ ಅಧ್ಯಾಯ ವಚನ 1ರಿಂದ 22 ವಚನಗಳನ್ನ ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಸಲ್ಮೋನನು 2 ವಿಷಯಗಳ ಕುರಿತು ಇಲ್ಲಿ ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಈ ಒಂದು ಪ್ರಸಂಗಿ ಪುಸ್ತಕ ಯಾವ ಒಂದು ವಿಷಯದ ಕುರಿತು ಅಳವಡಗೊಂಡಿದೆ ಎಂಬುದನ್ನು ನಾವು ನೋಡುವಾಗ 2 ವಿಷಯಗಳ ಕುರಿತು ಇಲ್ಲಿ ಈ ಒಂದು ನಮ್ಗೆ ತಿಳಿಯಪಡಿಸ್ತಾ ಇದೆ. ಒಂದು ದೇವರಿಲ್ಲದ ಒಂದು ಮನುಷ್ಯನ ಜೀವಿತ ಅದು ಎಷ್ಟೇ ಆಡಂಬರವಾಗಿದ್ದರೂ, ಅದು ಎಷ್ಟೇ ಸಮೃದ್ಧಿಯಾಗಿದ್ದರೂ ಅದು ಮಾಯೆ. ಈ ಲೋಕದಲ್ಲಿ ಅದು ಏನಾಗಿದೆ ಅಂದ್ರೆ ಮಾಯೆಯಾಗಿದೆ ಅಂತ ಒಂದು ವಿಷಯವನ್ನ ತಿಳಿಯಪಡಿಸ್ತಿದ್ದಾರೆ. ಮತ್ತೆ ಇನ್ನೊಂದು ವಿಷಯ, ನಮಗೆ ದೇವರು ಈ ಒಂದು ಕೊಟ್ಟಂತ ಈ ಒಂದು ಜೀವಿತವನ್ನ ಮತ್ತು ಆಶೀರ್ವಾದವನ್ನ ನಾವು ನೆನೆಸಿ ನಾವು ದೇವರಿಗೆ ಯಾವಾಗ್ಲೂ ಕೃತಜ್ಞತೆಯನ್ನು, ದೇವರಿಗೆ ಮಹಿಮೆಯನ್ನ ಸಲ್ಲಿಸಬೇಕು ಎಂಬುದರ ಕುರಿತು ಇಲ್ಲಿ ಸಾಲ್ಮೋನನು ಈ ಪ್ರಸಂಗಿ ಪುಸ್ತಕದಲ್ಲಿ ನಮಗೆ ಸ್ಪಷ್ಟವಾಗಿ 2 ವಿಷಯಗಳನ್ನ ತಿಳಿಯಪಡಿಸ್ತಿದ್ದಾರೆ. ಅಂದ್ರೆ ಈ ಭೂಮಿ ಮೇಲೆ ಮನುಷ್ಯನನ್ನ ಉಂಟು ಮಾಡಿದಂತ ದೇವರು ನಮ್ಮಿಂದ ಏನನ್ನ ಎದುರು ನೋಡ್ತಾ ಇದ್ದಾರೆ ಅಂದ್ರೆ ಕೃತಜ್ಞತಾ ಸ್ತುತಿಯನ್ನ ಮತ್ತೆ ದೇವರಿಗೆ ಮಹಿಮೆಯನ್ನ ಸಲ್ಲಿಸುವಂತದ್ದನ್ನ ಇಲ್ಲಿ ಎದುರು ನೋಡುವಂತದ್ದನ್ನ ನೋಡ್ತಾ ಇದ್ದೇವೆ. ಓಕೆ, ಈಗ ಈ ಒಂದು ಪ್ರಸಂಗಿ 3ನೇ ಅಧ್ಯಾಯದಲ್ಲಿ 3 ಕಾರ್ಯಗಳ ಕುರಿತು ನಾವು ಇಂದು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅಂದ್ರೆ ಮೊದಲನೇದಾಗಿ ವಚನ 1ರಿಂದ 8ರವರೆಗೆ ಏನು ಬರೆಯಲ್ಪಟ್ಟಿದೆ ಅಂದ್ರೆ ಕಾಲ ಮತ್ತು ಸಮಯ ದೇವರೇ ಒಂದು ನಿಗದಿಪಡಿಸಿದಂತ ಈ ಒಂದು ಕಾಲವನ್ನ ಸಮಯವನ್ನ ದೇವರೇ ನಿಗದಿಪಡಿಸಿದ್ದಾರೆ ಎಂಬುದನ್ನ ವಚನ 1ರಿಂದ 8 ನಾವು ನೋಡ್ತಾ ಇದ್ದೇವೆ. ಮತ್ತೆ 2ನೇದಾಗಿ ಲೋಕದಲ್ಲಿ ನಾವು ಪಡುವ ಪ್ರಯಾಸಕ್ಕೆ ಲಾಭವೇನು ಎಂಬುದರ ಕುರಿತು 9ರಿಂದ 15 ನೋಡ್ತಾ ಇದ್ದೇವೆ. ಮತ್ತೆ 3ನೇದಾಗಿ ದೇವರ ಸೃಷ್ಟಿ ಮತ್ತು ನ್ಯಾಯ ತೀರ್ಪು ವಚನ 16ರಿಂದ 22ರವರೆಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನೋಡ್ರಿ, ಇಲ್ಲಿ ಒಂದು ಸಾಲಮೋನ್ ರಾಜ ಏನ್ ಮಾಡ್ತಾ ಇದ್ದಾನಂದ್ರೆ ಈ ಒಂದು ವಚನ 1ರಿಂದ 8ರವರೆಗೆ ಏನಂದ್ರೆ ಟೋಟಲ್ 28 ಗುಣಗಳ ಕುರಿತು ಆತನು ಬರೆಯಲ್ಪಡ್ತಾ ಇದ್ದಾನೆ. ಅದರಲ್ಲಿ 14 ಪಾಸಿಟಿವ್ ಮತ್ತೆ 14 ವಿಷಯಗಳ ಕುರಿತು ನೆಗೆಟಿವ್ ಆಗಿ ಬರಿತಾ ಇದ್ದಾರೆ. ಯಾವ ರೀತಿ ಬರಿತಾ ಇದ್ದಾರೆ ಅಂದ್ರೆ ಎಲ್ಲದಕ್ಕೂ ಒಂದೊಂದು ಸಮಯ ಇದೆ, ಎಲ್ಲದಕ್ಕೂ ಒಂದು ಕಾಲ ಇದೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂಬುದಾಗಿ ಇಲ್ಲಿ ಬರೆಯಲ್ಪಡ್ತಾ ಇದ್ದಾರೆ. ನೋಡ್ರಿ, ಈ ಒಂದು ಕಾಲವನ್ನ ಸಮಯವನ್ನ ದೇವರೇ ಉಂಟು ಮಾಡಿ ಒಂದು ಟೈಮ್ ಟೇಬಲ್ ಪ್ರಕಾರ ಈ ಒಂದು ಸಮಯವನ್ನ ಒಂದು ಕಾಲವನ್ನ ದೇವರು ಗೊತ್ತು ಮಾಡಿದ್ದಾರೆ. ಈ ಒಂದು ವಿಷಯಗಳನ್ನ ಕುರಿತು ಸಲ್ಮಾನನು ತನ್ನ ಒಂದು ಈ ಲೋಕದ ಜ್ಞಾನದಿಂದಾಗ್ಲಿ ಮತ್ತೆ ವಿವೇಕದಿಂದಾಗ್ಲಿ ಬುದ್ಧಿಯಿಂದಾಗ್ಲಿ ಲೋಕದ ಅನುಭವದಿಂದಾಗ್ಲಿ ಆತನು ಜೀವನದ ಮೌಲ್ಯದ ಬಗ್ಗೆ ಆತನು ಕಂಡುಕೊಳ್ಳುವುದನ್ನ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಸಾಲ್ಮೋನ ಒಬ್ಬ ಅರಸ, ಆತನಿಗೆ ಎಲ್ಲಾ ಸಂಪತ್ತುಗಳು ಆತನಲ್ಲಿ ಇತ್ತು, ಸಮಯವಿತ್ತು, ಆತನಿಗೆ ಎಲ್ಲ ಮಾಡುವುದಕ್ಕೆ ಒಳ್ಳೆ ಜ್ಞಾನವಿತ್ತು. ಆದ್ರೆ ಎಲ್ಲದಕ್ಕೂ ಮೀರಾಗಿ ಆತನ ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಹುಟ್ಟುವುದಕ್ಕೆ ಒಂದು ಸಮಯ, ಸಾಯುವುದಕ್ಕೆ ಒಂದು ಸಮಯ, ಬಿತ್ತುವುದಕ್ಕೆ ಒಂದು ಸಮಯ, ಕೊಯ್ಯುವುದಕ್ಕೆ ಒಂದು ಸಮಯ, ಎಲ್ಲದಕ್ಕೂ ಸಮಯ ಇದೆ. ಬಟ್ ಇದು ಕೊನೆಯದಾಗಿ ಎಲ್ಲಿಗೆ ಹೋಗಿ ಸೇರುತ್ತೆ? ಇದರಿಂದ ನಮ್ಮ ಜೀವನಕ್ಕೆ ಲಾಭವೇನು? ಇದರಿಂದ ಜೀವನದ ಮೌಲ್ಯ ನಮಗೆ ಏನ್ ಸಿಗುತ್ತೆ, ಪ್ರತಿಫಲ ಏನ್ ಸಿಗುತ್ತೆ ಕೊನೆಯದಾಗಿ ಎಂಬುದಾಗಿ ಆತನು ನೋಡುವಾಗ ಆತನಿಗೆ ಇವೆಲ್ಲವೂ ಮಾಯೆಯಾಗಿ ಕಾಣ್ತಾ ಇದೆ, ಏನು ಸಿಗಲ್ಲ ಎಂಬುದಾಗಿ ಆತನಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಇವೆಲ್ಲವೂ ದಿನಂಪ್ರತಿ ನಡೆಯುವಂತ ಕಾರ್ಯಗಳ ಕುರಿತು ನಾವು ಚಿಂತೆ ಮಾಡಿ ಅದರ ಜೊತೆಗೆ ಕಾಲದ ಜೊತೆಗೆ ನಾವು ಓಡ್ತಾ ಒಂದು ವಿಷಯವನ್ನ ನಾವು ಮರಿತೇವೆ. ಆ ಬಹಳ ಮುಖ್ಯವಾದಂತ ಒಂದು ಸಂಗತಿಯನ್ನ ಮರೆತು ಈ ಲೋಕದಲ್ಲಿ ಪ್ರತಿ ಒಂದಕ್ಕೂ ನಾವು ಸಮಯವನ್ನ ಕೊಡ್ತೇವೆ, ಪ್ರತಿ ಒಂದಕ್ಕೂ ನಾವು ಕಾಲಹರಣವನ್ನ ಮಾಡ್ತೇವೆ.
ಆದ್ರೆ ಸೊಲೊಮೋನನು ಸ್ಪಷ್ಟವಾಗಿ ತಿಳಿಸ್ತಾರೆ, ನೋಡ್ರಿ, ಲೋಕದಲ್ಲಿ ಜಂಜಾಟ, ಕಷ್ಟ, ಹುಟ್ಟುವುದಕ್ಕೆ, ಸಾಯುವುದಕ್ಕೊಂದು ಸಮಯ, ಬಿತ್ತುವುದಕ್ಕೊಂದು ಸಮಯ, ಕೊಯ್ಯುವುದಕ್ಕೊಂದು ಸಮಯ, ಅಪ್ಪುವುದಕ್ಕೊಂದು ಸಮಯ, ಬಿಡುವುದಕ್ಕೊಂದು ಸಮಯ, ದ್ವೇಷಿಸುವುದಕ್ಕೊಂದು ಸಮಯ, ಎಲ್ಲದಕ್ಕೂ ಒಂದು ಸಮಯ ಇದೆ. ಬಟ್ ಅದ್ರ ಹಿಂದೆ ನಾವು ಓಡುವಾಗ, ಲೋಕದ ಹಿಂದೆ ಓಡುವಾಗ ನಮಗೆ ಏನು ಸಿಗೋದಿಲ್ಲ, ಅದರಿಂದ ಪ್ರತಿಫಲ ಏನೂ ಇಲ್ಲ. ಆದ್ರೆ ನೀವು ಒಂದನ್ನು ಮಾಡ್ರಿ. ಏನು ಮಾಡ್ರಿ ಅಂದ್ರೆ, ನೀವು ದೇವರನ್ನ ಹುಡುಕುವವರಾಗಿ ಮಾರ್ಪಡ್ಬೇಕಂತೆ. ದೇವರನ್ನ ಹುಡುಕುವುದು ಹೇಗೆ ಎಂಬುದಾಗಿ ನೋಡುವಾಗ ರೋಮಾಪುರದಲ್ಲಿ 1ನೇ ಅಧ್ಯಾಯ 19-20 ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, ದೇವರನ್ನ ಹುಡುಕುವವನಿಗೆ ಯಾವುದು ಲೋಕ ಸೃಷ್ಟಿನೇ ಒಂದು ಪ್ರಚುರ ಪಡಿಸ್ತದೆ ಅಂತೆ, ದೇವರಿದ್ದಾರೆ ಎಂಬುದಾಗಿ. ದೇವರ ಕಾರ್ಯಗಳನ್ನ ನೀವು ನೆನೆಸಿ ನೋಡ್ರಿ, ಅದು ಎಂತೆಂಥ ಕಾರ್ಯಗಳಾಗಿದ್ದಾವೆ ಅಂದ್ರೆ, ಭೂಮಿ ಆಕಾಶಗಳನ್ನ ದೇವರು ನಿರ್ಮಿಸಿದ್ದಾನೆ, ಸೂರ್ಯ ಚಂದ್ರರನ್ನ ದೇವರು ನಿರ್ಮಿಸಿದ್ದಾನೆ, ಅವುಗಳಿಗೆ ಒಂದೊಂದು ಕಾರ್ಯ ಕೆಲಸಗಳನ್ನ ಕೊಟ್ಟಿದ್ದಾನೆ. ಸೂರ್ಯನು ಬೆಳಗ್ಗೆ ಹುಟ್ಟಿ ಸಾಯಂಕಾಲ ಸಮಯದಲ್ಲಿ ಆತನು ಮುಳುಗಬೇಕೆಂಬುದಾಗಿ ಆತನು ದಿನಂಪ್ರತಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾನೆ. ಇದೇ ರೀತಿಯಾಗಿ ಇವೆಲ್ಲವುಗಳ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ದೇವರನ್ನ ಸ್ತುತಿಸ್ಬೇಕು ಎಂಬುದಾಗಿ, ದೇವರನ್ನ ನಾವು ಆರಾಧನೆ ಮಾಡ್ಬೇಕು, ದೇವರಿಗೆ ಮಹಿಮೆಯನ್ನ ತರಬೇಕು. ಈ ಲೋಕದಿಂದ ಓಡುವವನಿಗೆ ಯಾವ ಒಂದು ಲಾಭ ಇಲ್ಲ ಅನ್ನೋದನ್ನ ಆತನು ಹೇಳ್ತಾನೆ. ಅನೇಕ ಸಂದರ್ಭಗಳಲ್ಲಿ ಹೇಳ್ಬೋದು, ಈ ಲೋಕದಲ್ಲಿ ನಾವು ಅಚೀವ್ ಮಾಡೋ ತಪ್ಪ, ಅಥವಾ ನಮ್ಮ ಒಂದು ಗೋಲ್ಗಳನ್ನ ಇಟ್ಕೊಂಡಿದೀವಿ, ನಾವು ಇದನ್ನ ಇಂತಿಂಥದ್ದೆಲ್ಲ ಈ ವರ್ಷ ಮಾಡ್ಬೇಕು, ಅಥವಾ ನನ್ನ ಜೀವನದಲ್ಲಿ ಇಂತಿಂತ ಅಚೀವ್ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಅಂತೇಳಿ ಅನೇಕ ಜನರು ಹೇಳ್ತಾರೆ. ಆದ್ರೆ ಅದೇ ನಮ್ಮ ಒಂದು ಜೀವಿತದ ಒಂದು ಮೌಲ್ಯ ಆಗಿರ್ಬಾರ್ದು. ಅದಕ್ಕೋಸ್ಕರನೇ ನಾವು ಸಮಯವನ್ನ ಕಳೆಯದೆ, ಅದಕ್ಕೋಸ್ಕರನೇ ಒಂದು ಸಮಯವನ್ನು ಮೀಸಲಾಗಿಟ್ಟು, ಅದರಿಂದನೇ ನನಗೆ ತೃಪ್ತಿ ಸಿಗುತ್ತೆ, ಅದರಿಂದನೇ ನನಗೆ ಒಂದು ಸಂತೋಷ ಸಿಗುತ್ತೆ, ಇದೇ ನಿಜವಾದ ಒಂದು ಜೀವಿತ ಅನ್ನುವಂಥದ್ದು ಒಂದು ಮೂರ್ಖತನವಾಗಿದೆ. ಇವೆಲ್ಲದರ ಮಧ್ಯದಲ್ಲಿ ದೇವರನ್ನ ನಾವು ಹುಡುಕುವರಾಗಿರ್ಬೇಕಂತೆ, ದೇವರನ್ನ ಆರಾಧಿಸುವವರಾಗಿರ್ಬೇಕಂತೆ, ದೇವರ ಕಾರ್ಯಗಳ ಕುರಿತು ನಾವು ಧ್ಯಾನ ಮಾಡುವವರಾಗಬೇಕಂತೆ. ಅದೇ ಇಲ್ಲಿ ನೀವೆಲ್ಲಾ ಪ್ರಯಾಸ ಪಡ್ರಿ, ಕಷ್ಟಪಡ್ರಿ, ಏನೆಲ್ಲಾ ಮಾಡ್ರಿ, ಆದ್ರೆ ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನು ಎಂಬುದಾಗಿ 9ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ. ನಾವೇನೇ ಪ್ರಯಾಸ ಪಟ್ರು ಅದರಿಂದ ನಮಗೆ ಲಾಭವೇನು? ಇದೇ ರೀತಿಯಾಗಿ ಪ್ರಸಂಗಿಯಲ್ಲಿ 2ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಹೇಳ್ತಾ ಇದೆ, ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲಾ ಕೆಲಸಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿ ಇಟ್ಟೆನು. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವು ವ್ಯರ್ಥವಾಯಿತು, ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ ಎಂಬುದಾಗಿ ಪ್ರಸಂಗಿಯಲ್ಲಿ 2ನೇ ಅಧ್ಯಾಯ 11ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಾವ್ ಏನೆಲ್ಲಾ ಸಂಪಾದನೆ ಮಾಡ್ಬೋದು, ಏನೆಲ್ಲಾ ಪ್ರಯಾಸ ಪಡ್ಬೋದು, ಆದ್ರೆ ಅದೆಲ್ಲವೂ ಏನಂದ್ರೆ ಗಾಳಿಯನ್ನ ಹಿಂದಟ್ಟಿದ ಹಾಗೆ. ಗಾಳಿಯಿಂದ ಹಿಂದಟ್ಟಿ ಹೋದ್ರೆ ಏನು ಸಿಗೋದಿಲ್ಲ ನಮಗೆ, ಅದನ್ನ ಹಿಡಿಯೋದಕ್ಕೂ ನಮಗೆ ಆಗೋದಿಲ್ಲ. ಅದೇ ತರ ನೀನು ಲೋಕದಲ್ಲಿ ನೀನು ಸಮಯವನ್ನ, ಕಾಲವನ್ನ, ಅಥವಾ ಎಲ್ಲದಕ್ಕೂ ನೀನು ಸಮಯವನ್ನು ಕೊಟ್ಟು ಅದರಿಂದೇ ನಿನ್ನ ಜೀವಿತವನ್ನ ಓಡ್ತಾ 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 ಬಿಟ್ಕೊಂಡು ಹೋದ್ರೆ ಆದ್ರೆ ನಿನಗೆ ಕೊನೆಯದಾಗಿ ಅದರಿಂದ ಏನೂ ಸಿಗೋದಿಲ್ಲ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಅದನ್ನೇ ಹೇಳ್ತಾ ಇದ್ದಾರೆ ಸೊಲೊಮೋನ ಬಂದು, ಅದನ್ನೇ ಹೇಳ್ತಾ ಇದ್ದಾನೆ. ಮತ್ತೆ ಅದು ಮಾತ್ರವಲ್ಲದೆ ಮತ್ತೆ 2ನೇದಾಗಿ ಏನಂದ್ರೆ, ಲೋಕದಲ್ಲಿ ನಾವು ಪಡುವ ಪ್ರಯಾಸಕ್ಕೆ ಲಾಭವೇನು? ಈಗ ತಾನೇ ಓದಿದ ಹಾಗೆ ನಾವೇನೆಲ್ಲಾ ಪ್ರಯಾಸ ಪಟ್ರು, ನಾವೇನೆಲ್ಲಾ ಮಾಡಿದ್ರು ಅದರಿಂದ ನಮಗೆ ಏನನ್ನ ಸಿಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅದೇ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 26ರಲ್ಲಿ ಒಂದು ವಚನ ಹೀಗೆ ಹೇಳ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು ಎಂಬುದಾಗಿ. ಮನುಷ್ಯ ಲೋಕವನ್ನು ಎಲ್ಲ ಸಂಪಾದನೆ ಮಾಡ್ಬೋದು, ಎಲ್ಲವನ್ನ ಗಳಿಸಿಕೊಳ್ಬಹುದು, ಎಲ್ಲವನ್ನ ಆತನು ಪಡೆದುಕೊಳ್ಬಹುದು. ಆದ್ರೆ ಆತನ ಪ್ರಾಣ ನಷ್ಟಪಟ್ಟರೆ, ಅಂದ್ರೆ ಕೊನೆಯದಾಗಿ ಆತನ ಪ್ರಾಣ ಆತನ ನಷ್ಟಪಡಿಸಿಕೊಳ್ಳುವುದಾದ್ರೆ ಇವೆಲ್ಲವೂ ಇದು ವ್ಯರ್ಥ ಎಂಬುದನ್ನ ಇಲ್ಲಿ ತಿಳಿಯಪಡಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನಾವೇನು ಈಡು ಕೊಟ್ಟರು ಸಾಲದು, ಅದಕ್ಕೇನು ನಾವು ಲಂಚ ಕೊಟ್ಟು ನನ್ನ ಪ್ರಾಣವನ್ನ ನಾವು ಅನೇಕ ಕೆಲಸಗಳನ್ನ ಲಂಚ ಕೊಟ್ಟು ನಾವು ಗಿಟ್ಟಿಸ್ಕೊಳ್ಬಹುದು. ಆದ್ರೆ ಪ್ರಾಣ ನಷ್ಟವನ್ನ, ನರಕದಿಂದ ತಪ್ಪಿಸುವುದಕ್ಕೆ ನಾವು ಏನು ಈಡು ಕೊಟ್ಟರು ಅದು ಸಿಗೋದಿಲ್ಲ. ಆದ್ರಿಂದ ಲೋಕವನ್ನ ಅಥವಾ ಲೋಕದ ಕಾರ್ಯಗಳನ್ನ ನೀವು ನೆನೆಸಿಕೊಂಡು ಅದರಿಂದ ಓಡಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಬೇಡ್ರಿ. ಅದರಿಂದ ಏನು ಪ್ರತಿಫಲ ಇಲ್ಲ, ಅದರಿಂದ ಏನು ಲಾಭ ಇಲ್ಲ ಎಂಬುದನ್ನ ಇಲ್ಲಿ ಸೊಲೊಮೋನ ಪ್ರಸಂಗಿಯಲ್ಲಿ ನಮಗೆ ತಿಳಿಯಪಡಿಸುವುದನ್ನ ನೋಡ್ತಾ ಇದ್ದೇವೆ. ಮತ್ತೆ ಪ್ರಸಂಗಿ 1:3 ಹೀಗೆ ಹೇಳ್ತದೆ, ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲಾ ಪ್ರಯಾಸದಿಂದ ಅವನಿಗೆ ಲಾಭ ಏನು ಅಂತ. ಏನು ಲಾಭ ಎಂಬುದಾಗಿ ಅಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಏನ್ ಲಾಭ ಇಲ್ಲ. ಆದ್ರೂ ಸಹ ನಾವೇನ್ ಮಾಡ್ತೀವಿ ಅಂದ್ರೆ ಲೋಕದ ಹಿಂದೆ ಓಡುವುದಕ್ಕೆ ನಾವು ಪ್ರತಿದಿನ ಆಸೆ ಪಡ್ತಾ ಇದ್ದೇವೆ. ಲೋಕದ ಹಿಂದೆ ಜೀವಿಸುವುದಕ್ಕೆ ನಾವು ಯಾವಾಗ್ಲೂ ನಿರೀಕ್ಷೆಯನ್ನು ಇಟ್ಟುಕೊಳ್ತೇವೆ. ಈ ರೀತಿಯಾದಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬೇಡ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ 2ನೇದಾಗಿ ಈ ಲೋಕದಲ್ಲಿ ನಾವು ಪಡುವ ಪ್ರಯಾಸಕ್ಕೆ ಲಾಭ ಇಲ್ಲ ಅಂದಮೇಲೆ ನಾವು ಲೋಕದಲ್ಲಿ ಬರೀ ಅದರೇ ವಿಷಯದ ಕುರಿತು ನಾವು ಧ್ಯಾನ ಮಾಡುವಂಥದ್ದು ತಪ್ಪಾಗ್ತದೆ.
ಬರೀ ಅದೇ ಪದೇ 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 ಅದೇ ಒಂದು ಕಾರ್ಯಗಳನ್ನ ನಾವು ನೆನೆಸಿಕೊಂಡು ಅದರಲ್ಲಿಯೇ ನಮ್ಮ ಜೀವನ ಪೂರ್ತಿ ಕಳೆಯುವಂಥದ್ದು, ಅದು ವ್ಯರ್ಥವಾದ ಕಾರ್ಯಕ್ಕೆ ನಾವು ಒಳಪಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ದೇವರ ಒಂದು ಮಹಿಮೆ ಪಡಿಸುವುದಕ್ಕಾಗಿ ಅಥವಾ ದೇವರಿಗೆ ಘನವನ್ನ ಸಲ್ಲಿಸುವುದಕ್ಕಾಗಿ ದೇವರು ಮಾಡಿದಂತ ಒಂದು ಕೃತಜ್ಞತೆಗಳನ್ನ ನೆನೆಸಿ ನಾವು ಸ್ತೋತ್ರ ಹೇಳುವುದಕ್ಕೆ ದೇವರು ಈ ಲೋಕದಲ್ಲಿ ನಮ್ಮನ್ನ ಬಿಟ್ಟಿದ್ದಾರೆ. ಅದನ್ನ ನಾವು ಹುಡುಕ್ಬೇಕು. ದೇವರೇ, ನಿನ್ನ ಕಾರ್ಯಗಳು ನನ್ನ ಜೀವಿತದಲ್ಲಿ ಹೊಸದಾಗಿ ದಿನ ದಿನವೂ ನಾನು ಕಾಣ್ಬೇಕು. ನಿನ್ನ ಪ್ರಸನ್ನತೆಯಲ್ಲಿ ನಾನು ಬದುಕಬೇಕು ಸ್ವಾಮಿ. ಅಪ್ಪ, ಎಲ್ಲವೂ ನನಗೆ ಅಗತ್ಯತೆ ಇದೆ ಕರ್ತೇನೆ, ಆದ್ರೆ ಎಲ್ಲವನ್ನ ನೀನು ಪೂರೈಸುವುದಕ್ಕೆ ಶಕ್ತನಾಗಿದೆಯಾ. ಅಂದ್ರೆ ದೇವರ ಹಿಂದೆ ನಾವು ಓಡುವಾಗ ನಮ್ಗೆ ದೇವರು ಎಲ್ಲವನ್ನ ಒದಗಿಸಿ ಕೊಡ್ತಾನೆ. ದೇವರನ್ನ ಬಿಟ್ಟು ನಾವು ಲೋಕವನ್ನ ನೋಡಿ ಓಡುವಾಗ ನಮ್ಮ ಜೀವನವು ನಾಶನಕ್ಕೆ ಗುರಿ ಆಗ್ತದೆ. ಅದನ್ನೇ ಇಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ವಚನ ಹೀಗೆ ಹೇಳ್ತಾ ಇದೆ, ಅಲ್ಲಿ ನೋಡ್ರಿ, 2 ಕೊರಿಂಥದಲ್ಲಿ ಪ್ರತಿಯೊಬ್ಬನಿಗೂ ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಬೇಕಂತೆ. 3ನೇ ಸಂಗತಿ ಇದೇ ಹೇಳ್ತಾ ಇದೆ, ವಚನ 16ರಿಂದ 22, ಅಂದ್ರೆ ದೇವರ ದೃಷ್ಟಿ ಮತ್ತೆ ದೇವರ ನ್ಯಾಯ ತೀರ್ಪು ಎಂಬುದಾಗಿ. ದೇವರ ನ್ಯಾಯ ತೀರ್ಪು ನಾವು ಒಳಗಾಗ್ಬೇಕಾಗತ್ತೆ. ಒಂದು ಸಾರಿ ದೇವರ ದೃಷ್ಟಿ ನಮ್ಮನ್ನ ನೋಡ್ತಾ ಇದೆ. ಇಲ್ಲ ಅದನ್ನೇ ಬರೆಯಲ್ಪಟ್ಟಿದೆ, ಏನಂದ್ರೆ 16ನೇ ವಚನ, ಇದಲ್ಲದೆ ನಾನು ಲೋಕವನ್ನ ದೃಷ್ಟಿಸಿ ನ್ಯಾಯಸ್ಥಾನದಲ್ಲಿಯೂ ಅಧರ್ಮದಲ್ಲಿಯೂ ಧರ್ಮವಿರುವುದೆಂದು ನೋಡಿದೆನು. ಆಗ ನಾನು ಮನಸ್ಸಿನಲ್ಲಿ, ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು. ಆತನ ನ್ಯಾಯಕ್ರಮದಲ್ಲಿ ಎಲ್ಲಾ ಸಕಲ ಕಾರ್ಯಗಳಿಗೂ ತಕ್ಕ ಸಮಯ ಉಂಟಲ್ಲವೇ ಎಂಬುದಾಗಿ. ಈ ಲೋಕದಲ್ಲಿ ನಾವು ನೋಡ್ತೇವೆ, ಸೈತಾನನು ಅನೇಕ ದುಷ್ಟ ಅಧರ್ಮಿಗಳಿದ್ದಾರೆ, ದುಷ್ಟರಿದ್ದಾರೆ, ಕೆಡುಕರಿದ್ದಾರೆ ಮತ್ತು ಹಿಂಸಿಸುವವರಿದ್ದಾರೆ, ಅನೇಕ ತೊಂದರೆಗಳನ್ನ ಮಾಡುವವರಿದ್ದಾರೆ. ಆದ್ರೆ ದೇವರು ಇವೆಲ್ಲವುಗಳನ್ನ ನೋಡ್ತಾ ಇದ್ದಾರೆ. ಇವೆಲ್ಲದಕ್ಕೂ ಒಂದು ಸಮಯ ಇದೆ. ದೇವರು ನ್ಯಾಯ ತೀರಿಸಲಿಕ್ಕೆ ಬರ್ತಾರೆ. ಆತನು ಬರುವ ಸಮಯದಲ್ಲಿ ಅನೇಕ ಕಾರ್ಯಗಳ ಕುರಿತು ನಾವು ಲೆಕ್ಕ ಕೊಡ್ಬೇಕಾಗುತ್ತೆ. ನಾನು ಮಾಡಿದಂತೆ ಎಲ್ಲಾ ಸಂಗತಿಗಳಿಗೆ ನಾನು ಆತನ ಮುಂದೆ ನಿಲ್ಬೇಕಾಗಿದೆ ಅಂತ. ಪ್ರಸಂಗಿ 5:8 ಹೀಗೆ ಹೇಳ್ತಿದೆ, ಸಂಸ್ಥಾನದಲ್ಲಿ ಬಡವರ ಹಿಂಸೆಯನ್ನು, ನೀತಿ ನ್ಯಾಯಗಳ ನಾಶನವನ್ನ ನೀನು ನೋಡಿದರೆ ಆಶ್ಚರ್ಯ ಪಡಬೇಡ. ಉನ್ನತೋನ್ನತನು ಲಕ್ಷ್ಯಕ್ಕೆ ತರುವನು, ಆ ಹಿಂಸಕರಿಗಿಂತ ಮಹೋನ್ನತನು ಇದ್ದಾನಲ್ಲ ಎಂಬುದಾಗಿ. ನಿಮಗೆ ಈ ಲೋಕದಲ್ಲಿ ಎಷ್ಟೇ ಹಿಂಸೆ ಮಾಡಿದ್ರು, ಎಷ್ಟೇ ಕಷ್ಟ ಕೊಟ್ರು, ಎಷ್ಟೇ ನಿಮ್ಮನ್ನು ದುಃಖಕ್ಕೆ ಒಳಪಡಿಸಿದ್ರು ನೀವು ಚಿಂತೆ ಮಾಡ್ಬೇಡ್ರಿ. ಆದ್ರೆ ದೇವರು ಇವೆಲ್ಲವನ್ನ ನೋಡ್ತಾ ಇದ್ದಾರೆ. ಇದಕ್ಕೆ ಒಂದು ದಿವಸ ನ್ಯಾಯವನ್ನ ತೀರಿಸ್ತಾರೆ. ದೇವರು ಈ ಲೋಕವನ್ನ ದೃಷ್ಟಿಸಿ ನೋಡ್ತಾ ಇದ್ದಾರೆ ಎಂಬುದನ್ನ ನಾವು ತಿಳಿದುಕೊಳ್ಬೇಕು. ಮತ್ತೆ ಇನ್ನೊಂದು ಅದೇ ರೀತಿಯಾಗಿ, ನೀನು ಏನೇ ಮಾಡಿದ್ರು ದೇವರಿಗೆ ಒಂದು ಒಳಪಟ್ಟವನಾಗಿ, ದೇವರಿಗೆ ಭಯಪಟ್ಟವನಾಗಿ ನಾವು ಮಾಡ್ಬೇಕಂತೆ. ಇದು ದೇವರು ಬಹಳ ಎದುರು ನೋಡುವಂತ ಒಂದು ಸಂಗತಿಯಾಗಿದೆ. ಅದೇ ಒಂದು ಕೀರ್ತನೆ 58:1-2 ವಚನಗಳು ಹೇಳ್ತಿದೆ, ಅಧಿಕಾರಿಗಳೇ, ನೀವು ಕೊಡುವ ತೀರ್ಪುಗಳು ನೀತಿಗನುಸಾರವಾಗಿವೆಯೋ? ಜನರ ವ್ಯಾಜ್ಯಗಳನ್ನು ಯಥಾರ್ಥವಾಗಿ ಬಗೆಹರಿಸುವುದುಂಟೋ? ನೀನು ಮನಸ್ಸಿನಲ್ಲಿ ಕಲ್ಪನೆಯೆಲ್ಲ ಕೆಟ್ಟತನವೇ? ನೀವು ದೇಶದವರಿಗೆ ಅನ್ಯಾಯವನ್ನೇ ತೂಗಿ ಕೊಡುವವರಾಗಿದ್ದೀರಲ್ಲ ಎಂಬುದಾಗಿ. ಅಂದ್ರೆ ದುಷ್ಟ ಅಧಿಕಾರಿಗಳ ಕುರಿತು ಇಲ್ಲಿ ದಾವೀದನು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ದಾನೆ. ನೀವು ಕೊಡುವಂತ ತೀರ್ಪು ಅದು ನೀತಿಗನುಸಾರವಾಗಿದೆಯಾ? ಅದು ನ್ಯಾಯಬದ್ಧವಾಗಿದೆಯಾ? ಅದು ಅವರಿಗೆ ನ್ಯಾಯಯುತವಾದಂತ ಒಂದು ನ್ಯಾಯವನ್ನ ನೀವು ತೀರ್ಮಾನಿಸ್ತಾ ಇದ್ದೀರಾ? ಇಲ್ಲ, ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ತೀರ್ಪು ಕೊಡುವಂಥದ್ದು ಅನ್ಯಾಯವಾದಂತ ತೀರ್ಪನ್ನ ಕೊಡ್ತೀರಾ. ನೀವು ಅವರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಬರೇ ಕೆಟ್ಟತನವೇ ತುಂಬಿಕೊಂಡಿದೆ. ನೀವು ಅನ್ಯಾಯವನ್ನ ದೇಶದಲ್ಲಿ ಇದ್ಕೊಂಡು ನೀವು ಬೇರೆ ಅನ್ಯಾಯವನ್ನ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಗಳನ್ನ ನೀವು ಮಾಡುವಾಗ ನೀವು ಈ ಲೋಕದಲ್ಲಿ ದೇವರು ಆತನನ್ನು ನಿಮ್ಮನ್ನ ದೃಷ್ಟಿಸ್ತಾ ಇದ್ದಾನೆ. ಅದಕ್ಕೆ ದೇವರು ಒಂದು ಕಾಲಘಟ್ಟವನ್ನ ಆತನು ನಿರ್ಮಿಸಿ ಆತನು ಒಂದು ಟೈಮ್ ಟೇಬಲ್ ಹಾಕಿಟ್ಟಿದ್ದಾನೆ. ಆ ಕಾಲವು ಬರೋವರೆಗೂ ನಿನ್ನ ಒಂದು ಅಧರ್ಮವನ್ನ ನೀನ್ ಮಾಡ್ತಾನೆ ಇರು, ನಿನ್ನ ಕೆಟ್ಟತನವನ್ನ ನೀನು ಮಾಡ್ತಾನೆ ಇರು, ನೀನು ನಿನ್ನ ನ್ಯಾಯವನ್ನ ಅನ್ಯಾಯವಾಗಿ ನೀನು ಮಾಡ್ತಾನೆ ಇರು. ಆದ್ರೆ ದೇವರು ನಿನ್ನನ್ನು ದೃಷ್ಟಿಸ್ತಾ ಇದ್ದಾನೆ ಅನ್ನೋದನ್ನ ನೀನ್ ಮರಿಬೇಡ ಎಂಬುದನ್ನ ಇಲ್ಲಿ ಸಲ್ಮಾನನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಮತ್ತೆ 3ನೇದಾಗಿ ಏನಂದ್ರೆ, ಒಂದು ಪಶುಗಳಿಗೂ ಮತ್ತು ಮನುಷ್ಯನು ಮಣ್ಣಾಗಿ ಹೋಗ್ತಾನೆ, ಪ್ರಾಣಿಗಳು ಮಣ್ಣಾಗಿ ಹೋಗ್ತವೆ. ನಾವು ಮಣ್ಣಿನಿಂದ ಉಂಟು ಮಾಡಲ್ಪಟ್ಟವರು, ನಾವು ತಿರ್ಗಾ ಮಣ್ಣಿಗೆ ಸೇರ್ತವೆ. ಆದ್ರೆ ನಮ್ಮ ಒಂದು ವ್ಯತ್ಯಾಸವಿದೆ. ಪ್ರಾಣಿಗೂ ನಮಗೂ ಒಂದೇನಾ ಎಂಬುದಾಗಿ ಇಲ್ಲಿ ಅನೇಕ ವಚನಗಳಲ್ಲಿ ತಿಳಿಯಪಡಿಸ್ತಾ ಇದ್ದಾವೆ.
ನೋಡ್ರಿ, ದೇವರು ಒಂದು ವಾಕ್ಯವನ್ನು ಹೀಗೆ ಹೇಳ್ತಾರೆ, ದೇವದೂತರಿಗಿಂತ ಸ್ವಲ್ಪವೇ ನಿಮ್ಮನ್ನ ಕಡಿಮೆಯಾಗಿ ಉಂಟು ಮಾಡಿದ್ದಾರೆ, ದೇವರ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಉಂಟು ಮಾಡಿದ್ದಾರೆ ಎಂಬುದಾಗಿ ದೇವರು ಇಲ್ಲಿ ಬರೆಯಲ್ಪಟ್ಟಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ನ್ಯಾಯ ತೀರ್ಪಿನಲ್ಲಿ ಅವು ಎದ್ದೇಳ್ತವೋ ಏನೋ ಗೊತ್ತಿಲ್ಲ, ಬಟ್ ದೇವರು ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು 2ನೇ ಬರಣದಲ್ಲಿ ತನ್ನ ತಂದೆಯ ಒಂದು ಪ್ರಭಾವದೊಡನೆ ಆತನು ಬರುವಾಗ ಏನಾಗ್ತಾ ಇದೆ ಅಂದ್ರೆ ನಾವೆಲ್ಲರೂ ಎತ್ತಲ್ಪಡ್ತೇವೆ, ನಾವು ಆತನ ನ್ಯಾಯಾಸನದ ಮುಂದೆ ಕಾಣಿಸಿಕೊಳ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ಮುಂದೆ ನಿಲ್ಲುವಾಗ ನನ್ನ ಕಾರ್ಯಗಳು ಆತನ ಮುಂದೆ ಗೋಚರವಾಗ್ತವೆ. ಈ ಲೋಕದಲ್ಲಿ ಮಾಡಿದಂತ ನಾನು ಎಷ್ಟೇ ಲೋಕವನ್ನ ಪ್ರೀತಿಸಿ, ಲೋಕವನ್ನ ಹಿಂಬಾಲಿಸಿ, ಲೋಕದ ಆಸೆ ಪಾಸೆಗಳಿಗೆ ನಾನು ಸಿಕ್ಕಿಕೊಂಡು ಲೋಕವನ್ನೇ ನಾನು ಪ್ರೀತಿಸುವುದಾದ್ರೆ ಅದರಿಂದ ನನ್ನ ಪ್ರಾಣ ನಷ್ಟವನ್ನ ನಾನು ಮಾಡಿಕೊಳ್ತೇನೆ, ದೇವರ ರಾಜ್ಯವನ್ನ ನಾನು ಕಳೆದುಕೊಳ್ತೇನೆ, ದೇವರ ಪ್ರಸನ್ನತೆಯನ್ನ ನಾನು ಕಳೆದುಕೊಳ್ತೇನೆ. ಎಷ್ಟೋ ಒಂದು ಸತ್ಯವೇದದಲ್ಲಿ ನಮ್ಮ ಪೂರ್ವಿಕರವರು ಏನ್ ಮಾಡಿದ್ರಂದ್ರೆ ಲೋಕವನ್ನ ಅವರು ಹಿಂದಟ್ಟಿ ಓಡ್ಲಿಲ್ಲ, ಅವರು ದೇವರನ್ನ ನೋಡಿ ಅವರು ಹಿಂದಟ್ಟಿ ಓಡಿದ್ರು. ಆಗ ದೇವರು ಈ ಲೋಕಕ್ಕೆ, ಅವರು ಲೋಕದಲ್ಲಿ ಜೀವನ ಮಾಡುವಾಗ ಅವ್ರಿಗೆ ಬೇಕಾದಂತ ಎಲ್ಲಾ ಸುವರಗಳನ್ನ ದೇವರು ಅವರಿಗೆ ಅನುಗ್ರಹಿಸಿದ. ಸಲ್ಮೋನನ ಹೇಳ್ತಾನೆ, ನನಗೆ ಎಲ್ಲವೂ ಇತ್ತು, ಆತನಿಗೆ ಜ್ಞಾನ ಇತ್ತು, ಆತನಿಗೆ ಐಶ್ವರ್ಯ ಇತ್ತು, ಆತನು ರಾಜನಾಗಿದ್ದ, ಆತನಿಗೆ ಬೇಕಾದದ್ದನ್ನೆಲ್ಲ ಆತನು ಮಾಡುವುದಕ್ಕೆ ಆತನ ಶಕ್ತನಾಗಿದ್ದ. ಆದ್ರೆ ಅವೆಲ್ಲವೂ ವ್ಯರ್ಥ, ಅದರಿಂದ ಏನು ಪ್ರಯೋಜನವಿಲ್ಲ, ಅದರಿಂದ ಯಾವುದೇ ರೀತಿಯಂತ ಲಾಭ ಇಲ್ಲ. ನಾನು ದೇವರನ್ನ ದೃಷ್ಟಿಸಿ ನೋಡ್ಬೇಕು, ದೇವರ ಕಾರ್ಯಗಳನ್ನ ನಾನು ಎದುರು ನೋಡ್ಬೇಕು. ದೇವರ ಸೃಷ್ಟಿ ಕಾರ್ಯಗಳನ್ನ ನೋಡುವಾಗ ನಮಗೆ ಒಂದು, ಎಲ್ಲರ ಜೀವಿತದಲ್ಲಿ ಒಂದು ಇರುತ್ತೆ, ಏನಂದ್ರೆ ಒಂದು ಸೃಷ್ಟಿ ಕಾರ್ಯವನ್ನ, ಈ ಸೃಷ್ಟಿ ಅದ್ಭುತವನ್ನ ನೋಡುವಾಗ ಯಪ್ಪ, ದೇವರು ಎಂತ ದೊಡ್ಡ ದೊಡ್ಡ ಕಾರ್ಯಗಳನ್ನ ಆತನು ಮಾಡಿದ್ದಾನೆ, ದೇವರ ಕೈ ಕೆಲಸಗಳು ಎಷ್ಟು ಉನ್ನತವಾಗಿವೆ ಎಂಬುದಾಗಿ ನಾವು ಹುಡುಕ್ಬೇಕು. ಅದೇ ದೇವರ ಒಂದು ಕಾರ್ಯಗಳಿಗೆ ನಾವು ದೇವರ ಪ್ರಸನ್ನತೆಯಲ್ಲಿ ಹಾಗೆ ಒಂದೊಂದಾಗಿ ನಾವು ಹೋಗ್ಬೇಕು. ಯಾವುದು ಅದರಲ್ಲಿ ಒಂದು ವಚನ ಇದೆ, ನಾವು ಯಾವುದನ್ನು ಹಾಕಕ್ಕಾಗಲ್ಲ, ಯಾವುದನ್ನು ತೆಗೆಯಕ್ಕಾಗಲ್ಲ ಅಂತ. ಅಂದ್ರೆ ದೇವರು ಪೂರ್ವದಲ್ಲಿ ಎಲ್ಲವೂ ಆತನು ಉಂಟು ಮಾಡಿದ್ದಾನೆ. ನಾವೇನನ್ನ ಮಾಡಿ ನಾವು ಕೊಚ್ಚಿಕೊಳ್ಳುವಂಥದ್ದು ಏನು ಇಲ್ಲ ಇದರಲ್ಲಿ. ಯಾಕಂದ್ರೆ ದೇವರು ಆಲ್ರೆಡಿ ಎಲ್ಲವನ್ನ ಮಾಡಿ ಒಂದು ಟೈಮ್ ಟೇಬಲ್ ಅನ್ನ ಮಾಡಿ ಹಾಕಿದ್ದಾನೆ. ಕಾಲವು ಕ್ಲುಪ್ತವಾಗಿದೆ, ಸಮಯವು ಕ್ಲುಪ್ತವಾಗಿದೆ, ಇದಕ್ಕೆಲ್ಲ ಒಂದು ಸಮಯ ಇದೆ. ನಾನು ಆ ಸಮಯವನ್ನ ನಿಮ್ಗೆ ಕೊಟ್ಟಿದ್ದೇನೆ. ಆ ಸಮಯವನ್ನ ನೀವು ಯಾವ ರೀತಿ ಸದುಪಯೋಗ ಮಾಡಿಕೊಳ್ತೀರಿ ಎಂಬುದು ಇದರಲ್ಲಿ ನಮಗೆ ಮುಖ್ಯವಾಗಿ ಕಾಣಲ್ಪಡ್ತಾ ಇದೆ. ಅನೇಕ ಸಂದರ್ಭಗಳಲ್ಲಿ ನಾವೇ ಮಾಡಿದ್ದು, ಇದು ನಾನೇ ಉಂಟು ಮಾಡಿದ್ದು, ಇದು ನನ್ನಿಂದಲೇ ಉತ್ಪತ್ತಿಯಾಗಿದ್ದು ಎಂಬುದಾಗಿ ನಾವು ಕೊಚ್ಚಿಕೊಳ್ತೇವೆ. ಅದರ ಸತ್ಯವೇ ಹೇಳ್ತಾ ಇದೆ, ಯಾವುದು ಇಂದಿನದು, ಯಾವುದು ಹೊಸದಲ್ಲ, ಎಲ್ಲ ಪೂರ್ವದಲ್ಲಿ ಇತ್ತು, ಯಾವುದು ಒಂದು ಹೊಸದೇನಲ್ಲ ಎಂಬುದಾಗಿ. ಅಂದ್ರೆ ದೇವರು ಎಲ್ಲವನ್ನ ಮೊದಲೇ ನಮಗಾಗಿ ನಿರ್ಮಿಸಿದ್ದಾನೆ. ದುಷ್ಟರು, ಅಹಂಕಾರಿಗಳು ಎಲ್ಲರೂ ಈ ಲೋಕದಲ್ಲಿದ್ದಾರೆ, ಆದ್ರೆ ಎಲ್ಲರಿಗೂ ಒಂದು ದಿವಸ ದೇವರ ದೃಷ್ಟಿ ಎಲ್ಲರ ಮೇಲೆ ಇದೆ, ಎಲ್ಲರ ಕಾರ್ಯಗಳು ಆತನ ಮುಂದೆ ಗೋಚರವಾಗ್ತಾ ಇದೆ. ಒಂದು ದಿವಸ ನಾವು ನ್ಯಾಯಸ್ಥಾನಕ್ಕೆ, ನ್ಯಾಯಾಧಿಪತಿ ಮುಂದೆ ನಾವು ನಿಲ್ಬೇಕಾಗಿದೆ. ಅದನ್ನ ನಾವು ಮನದಲ್ಲಿಟ್ಟುಕೊಳ್ಳೋಣ. ನಮ್ಮ ಜೀವನವನ್ನ ಲೋಕದ ಆಸೆಗೆ ಓಡಿ ಹೋಗಿ ಜೀವನವನ್ನ ನಾಶನಕ್ಕೆ ಒಳಪಡಿಸಿಕೊಳ್ಳದೆ ದೇವರ ರಾಜ್ಯದಲ್ಲಿ ಸೇರೋಣ ಎಂಬುದಾಗಿ ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯದಲ್ಲಿ ಸ್ಪಷ್ಟಪಡಿಸ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಚನದಲ್ಲಿ, ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು, ಆವಾಗ ಆತನು ಒಬ್ಬೊಬ್ಬರಿಗೆ ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನ ಕೊಡುವನು ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನು ತನ್ನ ತಂದೆಯ ಪ್ರಭಾವದೊಡನೆ ಆತನು ಬರುವನಿದ್ದಾನೆ, ಈ ಲೋಕಕ್ಕೆ ಆತನು ಬರುವನಿದ್ದಾನೆ. ಆತನು ಬರುವಾಗ ನಮ್ಮ ಒಂದು ನಡತೆಯು ಆತನ ಮುಂದೆ ಗೊತ್ತಾಗ್ತಾ ಇದೆ. ಆತನು ಒಬ್ಬೊಬ್ಬನಿಗೂ ತನ್ನ ನಡತೆಯ ಪ್ರಕಾರ ಆತನು ಏನ್ ಮಾಡ್ತಾ ಇದ್ದಾನಂದ್ರೆ ಪ್ರತಿಫಲವನ್ನ ಕೊಡುವಂತವನಾಗಿದ್ದಾನೆ. ಆ ಪ್ರತಿಫಲವು ಯಾವ ರೀತಿಯಾಗಿರುತ್ತೆ ಎಂಬುದನ್ನ ಫಸ್ಟ್ ನಾವು ನಮ್ಮ ಹೃದಯದಲ್ಲಿ ಅಳವಡಿಸ್ಕೊಳ್ಬೇಕು. ದೇವರೇ, ನೀನು ಬರುವಂತ ಸಮಯದಲ್ಲಿ ನನ್ನ ಒಂದು ಪ್ರತಿಫಲವು, ನನ್ನ ಒಂದು ಜೀವನದ ಮೌಲ್ಯವು ನಿನ್ನ ಮುಂದೆ ಹೇಗಿರುತ್ತದೆ ಅನ್ನೋದನ್ನ ನಾವು ಸ್ಪಷ್ಟ ಮಾಡಿ ತಿಳಿದುಕೊಳ್ಳಬೇಕು. ಮತ್ತೆ ಅದು ಮಾತ್ರವಲ್ಲದೆ ಒಂದು ಕೀರ್ತನೆಗಳು 98:9 ಆತನು ಭೂ ನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ, ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿ ತೀರ್ಪು ಕೊಡೋನು. ಈ ಲೋಕದಲ್ಲಿ ಧರ್ಮವನ್ನ ಅಧರ್ಮವಾಗಿ ಮಾಡುವಂಥದ್ದು, ಸುಳ್ಳನ್ನ ನಿಜವನ್ನಾಗಿ ಮಾಡುವಂಥದ್ದು, ದುಷ್ಟರು, ಅಧರ್ಮಿಗಳು, ದೇವರಿಗೆ ಭಯಪಡದವರು, ದೇವರ ಕಾರ್ಯಗಳಿಗೆ ವಿರೋಧವಾಗಿ ಜೀವಿಸುವಂತವ್ರನ್ನ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಂತವ್ರಿಗಿಂತ ದೇವರು ಇಲ್ಲಿ ಏನಾಗಿದ್ದಾರೆ ಅಂದ್ರೆ ಆತನು ಲೋಕಕ್ಕೆ ನೀತಿಗನುಸಾರವಾಗಿ ಜನಾಂಗಗಳಿಗೆ ಯಥಾರ್ಥವಾಗಿ ತೀರ್ಪು ಕೊಡ್ತಾನಂತೆ. ಅಂತ ಪರಿಶುದ್ಧನವಾದಂತ ದೇವರನ್ನ, ನೀತಿಗನುಸಾರವಾಗಿ ತೀರ್ಪು ಕೊಡುವಂತ ದೇವರನ್ನ ನಾವು ದೃಷ್ಟಿಸಿ ನೋಡ್ಬೇಕು. ಈ ಲೋಕದಲ್ಲಿ ಮಾಯೆ,
ಇದೇನು ಶಾಶ್ವತ ಅಲ್ಲ, ಇದು ಒಂದು ತಾತ್ಕಾಲಿಕ ಆಡಂಬರ. ಆದ್ರೆ ನಿತ್ಯ ಸೌಭಾಗ್ಯಕ್ಕೆ ಸೇರುವಂತ ಒಂದು ಪರಲೋಕ ರಾಜ್ಯ ನಮ್ಮದಾಗಿದೆ. ಅದನ್ನ ನಾವು ಪಡೆದುಕೊಳ್ಳುವುದಕ್ಕೆ, ಅದನ್ನ ನಾವು ಸಂಪಾದಿಸಿಕೊಳ್ಳುವುದಕ್ಕೆ ನಾವು ಓಡಬೇಕು. ದೇವರು ನ್ಯಾಯ ತೀರಿಸುವಾಗ ನಾವು ಲೋಕದ ಆಸೆ ಪಾಸೆಗಳಿಗೆ ಬಿದ್ದವರಾಗಿ, ನಾವು ದೇವರಿಂದ ತಳ್ಳಲ್ಪಟ್ಟವರಾಗಿ ನಾವು ನಿಲ್ಲುವುದಕ್ಕಿಂತ ಈ ಲೋಕದಲ್ಲಿ ಆತನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವವರಾಗಿ, ನಾವು ಆತನನ್ನೇ ದೃಷ್ಟಿಸಿ ನೋಡುವವರಾಗಿ ನಾವು ಮಾರ್ಪಡ್ಬೇಕಂತೆ. ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ. ಮತ್ತು ಅದು ಮಾತ್ರವಲ್ಲದೆ ಇಲ್ಲಿ ಇನ್ನೊಂದು ವಿಷಯ ಹೀಗೆ ಹೇಳ್ತಾ ಇದೆ, ನೀವೇನೇ ಪ್ರಯಾಸ ಪಡು, ಏನೇ ಕಷ್ಟಪಡು, ನೀನೆಲ್ಲದಕ್ಕೂ ನೀನು ಒಂದು ದಿವಸ ಆತನ ಮುಂದೆ ನಿಲ್ಲಬೇಕಾಗಿದೆ. ನಾವು ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಬೇಕಂತ ದೇವರ ಒಂದು ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿರುವಂತ ಉದ್ದೇಶನೇ ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಬೇಕಂತೆ. ಇದು 14ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ. ಮನುಷ್ಯನು ಅಂದ್ರೆ ದೇವರ ನಿಯಮಕ್ಕೆ ಮನುಷ್ಯನು ತನ್ನ ಎದುರಿನಲ್ಲಿ ಭಯಭಕ್ತಿ ಉಳ್ಳವನಾಗಿರ್ಬೇಕು ಎಂಬುದೇ ಕಾರಣವು. ದೇವರ ಉದ್ದೇಶ ಈ ಲೋಕದಲ್ಲಿ ಮನುಷ್ಯ ಜನ್ಮವನ್ನ ಆತನ ಇಟ್ಟಿದ್ದಾನೆ ಅನ್ನುವುದಾದ್ರೆ ಆತನ ಕಾರ್ಯಗಳನ್ನ ನಾವು ನೋಡಿ ವರ್ಣಿಸುವುದಕ್ಕೂ ಮತ್ತೆ ಆತನಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವುದಕ್ಕೂ. ಇದು ಬಹಳ ಮುಖ್ಯವಾದಂತ ಒಂದು ವಚನವಾಗಿದೆ. 3ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರ ನಿಯಮಕ್ಕೆ ಮನುಷ್ಯನು ತನ್ನ ಎದುರಿನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕೆಂದೇ ಕಾರಣ. ಇದೇ ಕಾರಣಕ್ಕೋಸ್ಕರ ದೇವರು ನಮ್ಮನ್ನ ಈ ಲೋಕದಲ್ಲಿ ಉಂಟು ಮಾಡಿದ್ದಾರೆ. ನಾವು ಈ ಲೋಕದಲ್ಲಿ ಒಂದು ಮಾದರಿ ಜೀವಿತವನ್ನ ನಡೆಸ್ತಾ ಇದ್ದೇವಾ? ಕ್ವಶನ್ ಮಾರ್ಕ್. ದೇವರಿಗೆ ಮಹಿಮೆ ತರುವಂತ ಜೀವಿತವನ್ನ ನಾವು ನಡೆಸ್ತಾ ಇದ್ದೀವಾ? ಅಥವಾ ಸೈತಾನನನ್ನ ಮೆಚ್ಚಿಸುವುದಕ್ಕೋಸ್ಕರ ನಾವು ಸೈತಾನನ ಕಾರ್ಯಗಳಿಗೆ ನಾವು ಒಳಪಟ್ಟಿದ್ದೇವಾ? ಅಥವಾ ದಾಸರಾಗಿದ್ದೇವಾ? ನಾವು ಯಾರಿಗೆ ದಾಸರಾಗಿದ್ದೇವೆ? ಯಾರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಂಡು ಬರ್ತಾ ಇದೆ? ಈ ಅಧ್ಯಾಯದಲ್ಲಿ ಹಂತ ಹಂತವಾಗಿ 3 ಕಾರ್ಯಗಳ ಕುರಿತು ನಾವು ಧ್ಯಾನ ಮಾಡಿದ್ವಿ. ಒಂದನೇದಾಗಿ ಎಲ್ಲದಕ್ಕೂ ದೇವರು ಕಾಲವನ್ನ, ಸಮಯವನ್ನ ಕ್ಲುಪ್ತವಾಗಿ ಇಟ್ಟಿದ್ದಾರೆ. ಮತ್ತೆ 2ನೇದಾಗಿ ದೇವರು ಏನಂದ್ರೆ ಲೋಕದಲ್ಲಿ ನಾವು ಪಡುವ ಪ್ರಯಾಸ ಅದೆಲ್ಲ ವ್ಯರ್ಥ, ವೇಸ್ಟ್, ಅದಕ್ಕೋಸ್ಕರ ನಾವು ಪ್ರಯಾಸ ಪಡುವುದೆಲ್ಲ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. 3ನೇದು ನಾವು ಮಾಡುವಂತ ಕಾರ್ಯಗಳ ಮೇಲೆ ದೇವರ ದೃಷ್ಟಿ ಇದೆ. ದೇವರ ಒಂದು ಕಣ್ಣು ನಮ್ಮನ್ನ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಮಯ, ಪ್ರತಿ ಸೆಕೆಂಡ್ ನಮ್ಮನ್ನ ನೋಡ್ತಾ ಇದೆ. ದೇವರೇ, ನೀವು ನನ್ನನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ. ನೀವು ಹೇಗೆ ನನ್ನನ್ನು ದೃಷ್ಟಿಸಿ ನೋಡ್ತಾ ಇದ್ದೀರೋ ಅದೇ ರೀತಿಯಾಗಿ ನಾನು ಸಹ ದೃಷ್ಟಿಸಿ ನಿನ್ನನ್ನು ನೋಡ್ಬೇಕು. ನಿನ್ನನ್ನೇ ನೋಡಿ ನಾನು ಈ ಲೋಕದಲ್ಲಿ ಜೀವನ ಮಾಡ್ಬೇಕು. ಲೋಕವನ್ನ ನೋಡಿ ಆಗ್ಲಿ, ಲೋಕದ ವೈಭೋಗಗಳನ್ನಾಗ್ಲಿ ನಾನು ನೋಡಿ ಜೀವನ ಮಾಡಬಾರ್ದು. ಇವ್ಯಾವು ನನ್ನನ್ನು ರಕ್ಷಿಸಲಾರವು. ನನ್ನ ಕುಟುಂಬವು ನನ್ನನ್ನು ರಕ್ಷಿಸಲಾರದು. ನನಗೆ ಇರುವಂತ ಉದ್ಯೋಗವಾಗ್ಲಿ, ನನಗಿರುವಂತ ಜನ ಒಂದು ಸಂಬಂಧವಾಗ್ಲಿ, ಒಂದು ಅಧಿಕಾರ ಆಗ್ಲಿ, ನನಗೆ ಜನ ಬಂದು ನನಗೆ ಇಂತಿಂತವ್ರು ಗೊತ್ತು, ಅವರು ನನ್ನನ್ನ ಇದು ಮಾಡ್ತಾರೆ, ಅದು ಮಾಡ್ತಾರೆ. ಅಲ್ಲ ದೇವ್ರೆ, ನೀನು ಈ ಲೋಕದಲ್ಲಿ ನೀನಿರುವಾಗ ನಿಮ್ಮನ್ನ ನೋಡಿ ನಾವು ಓಡ್ಬೇಕು. ನಿಮ್ಮ ಜೊತೆ ನಾವು ಜೀವನ ಮಾಡುವಾಗ ಇವೆಲ್ಲವೂ ನಮಗೆ ಪಡಲ್ಪಡ್ತಾ ಇದೆ. ಆದ್ರೆ ನಿನ್ನನ್ನ ಬಿಟ್ಟು ಇದನ್ನ ನಾವು ಪ್ರಥಮ ಫಲವಾಗಿ ಇಟ್ಟುಕೊಳ್ಳುವುದಾದ್ರೆ ನನ್ನ ಜೀವನ ಶೂನ್ಯ ಆಗುತ್ತೆ ಅಂತೇಳಿ ಸಲ್ಮೋನ ಸ್ಪಷ್ಟವಾಗಿ ನಮ್ಗೆ ತಿಳಿಯಪಡಿಸಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡ್ಲಿ. ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಯೇಸಪ್ಪ, ಒಂದು ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯದಲ್ಲಿ ವಚನ 1ರಿಂದ 22ರವರೆಗೆ ಈ ಒಂದು ದಿನ ಧ್ಯಾನ ಮಾಡ್ಲಿಕ್ಕೆ ಆಗುವಂತೆ ನೀನು ಕೊಟ್ಟಂತಹ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಈ ಒಂದು ಮೀಟಿಂಗ್ ಅಲ್ಲಿ ತಲೆಬಾಗಿರುವಂತ ಎಲ್ಲಾ ನಿಮ್ಮ ದೇವ ಸೇವಕರನ್ನ, ವಿಶ್ವಾಸಿಗಳನ್ನ ನೀನು ಆಶೀರ್ವಾದ ಮಾಡು, ಬಲಪಡಿಸು. ಇನ್ನು ಹೆಚ್ಚಾದ ರೀತಿಯಲ್ಲಿ ನಿಮ್ಮ ವಾಕ್ಯವನ್ನ, ನಿಮ್ಮನ್ನೇ ನಾವು ಎದುರು ನೋಡುವವರಾಗಿ ನಾವು ಜೀವನ ಮಾಡ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ದೇವರಲ್ಲಿ ತಲೆಬಾಗಿರುವಂತರೆಲ್ಲರನ್ನ ನೀನು ಆಶೀರ್ವಾದ ಮಾಡು, ಬಲಪಡಿಸು, ನಿನ್ನ ಕೃಪೆಯಿಂದ ತುಂಬಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯಾದ ದೇವರೇ, ಆಮೇನ್.